ಮನೆಗೆ ವಾಪಸ್ ಬಂದ್ಲು. ನಮ್ಮ ಅಕ್ಕ ಬಂದಿರೋಕ್ಕೆ ನಮ್ಮ ಅಕ್ಕನ ಫ್ರೆಂಡ್ ಬಂದಿದ್ದಾಳೆ. ಬರತ್ ಬಂದಿದ್ದೀವಿ, ರೋಡ್ ಎಲ್ಲ ಮಿಸ್ ಆಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಹೇಮಂತ್ ಅಣ್ಣರ ಮನೆಯಿಂದ. ಸೊ ಹೇಮಂತ್ ಅಣ್ಣರ ಮನೆಯಿಂದ ಯಾಕಂದರೆ ಹೇಮಂತ್ ಅಣ್ಣ ಬಾ ಅಂತ ಹೇಳಿದ್ರು. ನನಗೂ ಗೊತ್ತಿಲ್ಲ ಯಾಕಂತ, ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ವ್ಲಾಗ್ ನೋಡಿ. ಸೊ ನನಗೂ ಗೊತ್ತಿಲ್ಲ, ಸುಮ್ಮನೆ ಕರೆದ್ರು ಬಂದೆ. ಸೊ ಎಲ್ಲಿಗೂ ಹೋಗ್ತಿದ್ದೀವಿ, ಬಟ್ ನನಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಬನ್ನಿ ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಸೊ ಈಗ ಸದ್ಯಕ್ಕೆ ಅಣ್ಣ ಮನೇಲಿಲ್ಲ, ಅಣ್ಣ ಬಂದ ಕೂಡಲೇ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಗೈಸ್ ಈಗ ಟೈಮ್ ಪಾಸಿಗೆ ಶಟ್ಲ್ ಆಡಕತ್ತಿದ್ದೀವಿ ನಾನು ಮತ್ತು ನಮ್ಮ ಪ್ರಸಾದ್ ಅಣ್ಣವರು. ಸೊ ಈಗ ಶಟ್ಲ್ ಆಡ್ತಾಯಿದ್ದೀವಿ, ಬನ್ನಿ. ನಮ್ಮ ಹೇಮಂತ್ ಅಣ್ಣ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಫ್ರೆಶ್ ಆಗಿ. ಈಗ ಸ್ನಾನಕ್ಕೆ ಹೋಗಿ ಮತ್ತೆ ಸಿಗ್ತಾರೆ. ಗೈಸ್ ನಾವು ಅಲ್ಲಿಂದ ಹೊರಟು ನಾವು ಮಂಡಿಪೇಟೆ ಮಾರ್ಕೆಟಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ, ಹೇಮಂತ್ ಅಣ್ಣ ಏನು ಹೇಳಿಲ್ಲ. ಸೊ ಬನ್ನಿ ಈಗ ಮಾರ್ಕೆಟಿಗೆ ಬಂದಿದ್ದೀವಿ, ಏನೇನು ತೊಗೊತೀವಿ ಅಂತ ನೋಡಿ. ಮಂಡಿಪೇಟೆ ಮಾರ್ಕೆಟ್ ನೋಡಿ ಗೈಸ್. ಮಾರ್ಕೆಟಿಗೆ ಬಂದು ತಿಂಡಿ ತಿಂತಿದ್ದೀವಿ. ಹೇಮಂತ್ ಅಣ್ಣ ಊಟ ಮಾಡಿಲ್ಲ ಅಂತೆ, ಸೊ ಅದಕ್ಕೆ ಇಲ್ಲಿ ಮಾರ್ಕೆಟಲ್ಲಿ ಬಂದು ಈಗ ಶಾವಿಗೆ ಹೇಳಿದ್ದಾರೆ. ಸೊ ತಿಂದ ಕೂಡಲೇ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ನೋಡೋಣ ಬನ್ನಿ. ನನಗೊಂದು ಪ್ಲೇಟ್ ಶಾವಿಗೆ, ಹೇಮಂತ್ ಅಣ್ಣದೊಂದು ಬರ್ತಾಯಿದೆ, ಬಂತು ತಿಂದು ಹೋಗೋಣ. ಗೈಸ್ ಬರತ್ ಬಂದಿದ್ದೀವಿ, ರೋಡೆಲ್ಲ ಮಿಸ್ ಆಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ರೋಡು. ಈಗ ಎಲ್ಲಿ ಅದಕ್ಕೆ ಹಿಂಗೆ ಹೋಗಿ ಹಂಗೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಬಂದಿರೋದು ಬೇರೆ ಅವಣ್ಣ ಯಾವುದೋ ಅಂಗಡಿಗೆ ಬಂದಿದ್ದೆ, ಅದು ಅಂಗಡಿ ಸಿಕ್ಕಿಲ್ಲ. ಸೊ ಅಂಗಡಿ ಸಿಗೋ ಮಟ್ಟ ಇವಾಗ ಹುಡುಕ್ಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ನಾವು ಏನು ತೊಗೊಳಕ್ಕೆ ಬಂದಿದ್ದು ಅದನ್ನು ತೊಗೊಂಡಿದ್ದೀವಿ. ಆದರೆ ಏನು ತೊಗೊಂಡ್ವಿ, ಯಾರಿಗೆ ತೊಗೊಂಡ್ವಿ, ಯಾಕೆ ತೊಗೊಂಡ್ವಿ ಅಂತ ನಾನು ಮನೆಗೆ ಹೋಗಿ ಹೇಳ್ತೀನಿ. ಸೊ ಬನ್ನಿ ಮನೆಗೆ ಹೋಗೋಣ. ಹೋಗ್ತಾ ಇದ್ದೀವಿ ಮನೆಗೆ. ಗೈಸ್ ನಾವು ಮಾರ್ಕೆಟಿಂದ ನಾನು ನಮ್ಮ ಮನೆಗೆ ಡ್ರಾಪ್ ಕೊಡಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಅಣ್ಣ ಹಂಗೆ ಸ್ವಲ್ಪ ಕೆಲಸ ಇದೆ, ಅವರೆಲ್ಲಿಗೋ ಹೊರಡ್ತಿದ್ದಾರೆ. ಸೊ ಅದಕ್ಕೆ ಹಂಗೆ ಹೋದರು. ಸೊ ನಾವು ಇವಾಗ ಏನು ತಗೊಂಡ್ವಿ ಅಂದರೆ ಅದೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ. ಸೊ ಆ ಮಾಲೆ ಮತ್ತು ವಸ್ತ್ರ ಯಾರಿಗಂದರೆ ಹೇಮಂತ್ ಅಣ್ಣರಿಗೆ. ಯಾಕಂದರೆ ನಾಳೆಯಿಂದ ಅವರು ಸ್ವಾಮಿ ಆಗ್ತಿದ್ದಾರೆ, ಅಂದರೆ ನಾಳೆಯಿಂದ ಮಾಲೆ ಹಾಕ್ತಿದ್ದಾರೆ ಹೇಮಂತ್ ಅಣ್ಣರು. ಅದಕ್ಕೆ ಅದು ಏನೇನು ಬೇಕೋ ಐಟಮ್ಸ್ ತರೋಕ್ಕೋಸ್ಕರ ಮಾರ್ಕೆಟಿಗೆ ಹೋಗಿದ್ವಿ. ಆದರೆ ಇನ್ನೊಂದು ಗೈಸ್, ನಮ್ಮ ಅಕ್ಕ ಒಂದು ತಿಂಗಳಾದ್ಮೇಲೆ ಮನೆಗೆ ಬರ್ತಿದ್ದಾಳೆ. ಸೊ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಅಕ್ಕ. ಸೊ ನಮ್ಮ ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವಳು ಬಂದ ಕೂಡಲೇ ನೋಡಿ ಒಂದು ತಿಂಗಳಾದ್ಮೇಲೆ ಬರ್ತಿದ್ದಾಳೆ ವಾಪಸ್ಸು. ಸೊ ಬನ್ನಿ ಗೈಸ್, ಫೈನಲಿ ನಮ್ಮ ಅಕ್ಕ ಆಫ್ಟರ್ 1 ಮಂತ್ ಮನೆಗೆ ವಾಪಸ್ ಬಂದ್ಲು. ಸೊ ಫುಲ್ ಖುಷಿ ಗೈಸ್. ಈಗ ನಮ್ಮ ಅಕ್ಕ ಅಂತಿಂತು ಒಂದು ತಿಂಗಳಾದ್ಮೇಲೆ ವಾಪಸ್ ಬಂದ್ಲು. ನನ್ನನ್ನು ಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಹೋಗಿದ್ದಾಳೆ, ಇಸ್ಕೊಳಕ್ಕಾಗಲ್ಲ. ಸೊ ಗೈಸ್ ಅಂತಿಂತು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದ್ಲು. ಇವಾಗ ಟಾರ್ಚರ್, ಫುಲ್ ಟಾರ್ಚರ್. ಇನ್ಮೇಲೆ ಎಂಟರ್ಟೈನ್ಮೆಂಟ್ ಅಂತ ಎಂಟರ್ಟೈನ್ಮೆಂಟ್ ಇರುತ್ತೆ ಬ್ಲಾಗಲ್ಲಿ. ಸೊ ಫೈನಲಿ ನಮ್ಮ ಅಕ್ಕ ಬಂದ್ಲು ಗೈಸ್ ಒಂದು ತಿಂಗಳಾದ್ಮೇಲೆ. ಸೊ ಬನ್ನಿ ಈಗ ಅವಳಿಗೆ ನನ್ನ ಟೀ ಗೀ ಕೊಟ್ಟು ಸ್ವಲ್ಪ ವೆಲ್ಕಮ್ ಮಾಡೋಣ. ನಮ್ಮ ಅಕ್ಕ ಬಂದಿರೋಕ್ಕೆ ನಮ್ಮ ಅಕ್ಕನ ಫ್ರೆಂಡು ಬಂದಿದ್ದಾಳೆ ನೋಡೋಕ್ಕೆ. ನೋಡಿ ನಮ್ಮ ಅಕ್ಕನ ಫ್ರೆಂಡ್ ಸಮೇತ ಬಂತು. ನಮ್ಮ ಅಕ್ಕ ಬಂದಿರೋ ಖುಷಿಗೆ ಎಲ್ಲರೂ ಬಂದು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಸೊ ಓಕೆ ಗೈಸ್, ನಾನು ನಮ್ಮ ಅಕ್ಕ ಬಂದಮೇಲೆ ಸೊ ಅಲ್ಲಿಂದ ಅಂಗಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಅಕ್ಕ ಮತ್ತೆ ಒಂದು ತಿಂಗಳಾದ್ಮೇಲೆ ವಾಪಸ್ ಮನೆಗೆ ಬಂದಿದ್ದಾಳೆ. ಸೊ ಇವಾಗಲೂ ಇಲ್ಲಿಗೆ ಹೆಂಗೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ಬಿಡೋದಕ್ಕೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.